ಈ ಕಾರ್ಬನ್ ಫೈಬರ್ ಥರ ಕಾಣುತ್ತೆ, ಬಟ್ ಇದು ಕಾರ್ಬನ್ ಫೈಬರ್ ಬಿಲ್ಕುಲ್ ಅಲ್ಲ ದೋಸ್ತ. ಸೊ ಇಲ್ಲೇನು ನೋಡ ಅಂತೀರಿ ನೀವು, ಇಲ್ಲೇನೋ ಕೊರದವ ವೆಲ್ಡಿಂಗ್ ಮಾಡ್ಸ್ಯಾನ. ಸೊ ಅದು ಎಕ್ಸಾಸ್ಟ್ ಮಾಡಿಫೈ ಆಯ್ತದ ಒಳಗೆ. ಸೊ ಜಿ ಟಿ ಅದು ಏನಿಲ್ಲ, ಅದು ಗಾಡಿ ನೋಡಿದಕ್ಕೆ ರೊಕ್ಕ ಹಾಕ್ಬೇಕಷ್ಟೆ, ಅದನ್ನು ಬಿಟ್ಟು ಅದ್ರಾಗ ಏನು ಸಿಗಂತಿಲ್ಲ. NS 200 ಐತಲ್ಲ, ಸೊ 200 ಗತೆ ಕಾಣುತ್ತದೆ ನೋಡಾಕ ದೂರಿಂದ. ಬಟ್ NS 200 ಬಾಜು ನಿಂದಿಸಿದ್ರೆ NS 200 ಭಾಳ ಚಿಕ್ಕದು ಕಾಣುತ್ತಿದ್ರು ಮುಂದೆ. ಓ ನನ್ನ ಗಾಡಿ ಎಕ್ಸ್ಪಲ್ಸು ಹೊಂಡಾ. ಹೆಂಗೆ ಗುರು. ಸೊ ಎಕ್ಸ್ಪಲ್ಸ್ ಮೇಲೆ ತುಂಬ ಹೆವಿ ಕ್ರಶ್ ಇದೆ ನನಗೆ ಎಕ್ಸ್ಪಲ್ಸ್ ಮ್ಯಾಗ. ಬಟ್ ಏನು ಮಾಡೋಕೆ ಬ್ರೋ, ತೊಗೊಳಕ್ಕಾಗಲ್ಲ. ಬಟ್ ಮುಂದೆ ಮಾತ್ರ ಬಿಡೋದಿಲ್ಲ. ಬಿಡಬೇಡ. ಸೊ ಇವಾಗ ಏನಾಗ್ಬಿಟ್ಟದಂದ್ರೆ, ಈಗ ನ್ಯೂ ವರ್ಷನ್ ಗಾಡೀಸ್ ಏನು ಬಂದವು ಈಗ ಇತ್ತೀಚೆಗೆ ಗಾಡಿ ಬಂದಿದ್ವಲ್ಲ, ಆಲ್ಮೋಸ್ಟ್ ಅಲ್ಲೆಲ್ಲ ಸೆನ್ಸರ್ ಗಾಡಿ ಏನಿದಾವೆ. ಸೊ ಸೆನ್ಸರ್ ಗಾಡಿ ಬೆಳಗ್ಗೆ ನೀವು ಹೊರಗೆ ಎಲ್ಲ ತೊಗೊಂಡು ಹೋಗೋಕ್ಕಿಂತ ಮುಂಚೆ ಸೊ ಗಾಡಿ ಹೀಟ್ ಆದಮೇಲೆ ತೊಗೊಂಡು ಹೋಗ್ಬೇಕು. ಸೊ ಗಾಡಿ ಸ್ವಲ್ಪ ಸ್ಟಾರ್ಟ್ ಮಾಡಿ ಆನ್ ಇಡಬೇಕು ಹೀಟ್ ಆಗೋಕೆ. ಸೊ ಅದಾದ್ಮೇಲೆ ನೀವು ಗಾಡಿ ತೊಗೊಂಡು ಹೋದ್ರೆ ಚೆನ್ನಾಗಿಲ್ಲ ಅಂದ್ರೆ ಗಾಡಿ ಎಲ್ಲರೂ ನಿಮ್ಗೆ ಕೈ ಕೊಡುತ್ತೆ, ಬಂದು ಬೀಳೋದು. ಗಾಡಿ ಆಕ್ಸಿಲೇಟ್ ಹೊಡೆದ್ರೂ ಪವರ್ ತೊಗೊಳಂಗಿಲ್ಲ. ಸೊ ಅದಕ್ಕೆ ನೀವು ಬೆಳಗ್ಗೆ ಎದ್ದು ತಕ್ಷಣ ನಿಮ್ಮ ಸೆನ್ಸರ್ ಗಾಡಿ ಇವಾಗೇನು ನೀವು ಬಂದು ಹೊಸ ಗಾಡಿ ಹೊಸ ಮಾಡಲ್, ಸೊ ಅವೆಲ್ಲ ಆಲ್ಮೋಸ್ಟ್ ಅಲ್ಲಿ ಸೆನ್ಸರ್ ಗಾಡಿನೇ ಇದಿರ್ತಾವೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೀಟ್ ಮಾಡ್ಕೊಂಡು ಆಮೇಲೆ ತೊಗೊಂಡು ಹೋಗಿ, ಅಂದ್ರೆ ಪರ್ಫಾರ್ಮೆನ್ಸು ಚೆನ್ನಾಗಿ ಕೊಡುತ್ತೆ ನಿಮ್ಮ ಗಾಡಿಗೆ. ನೀವು ಅದು ಕೋಡ್ ಇರುತ್ತಲ್ಲ ಇಂಜಿನ್, ಸೊ ಅವಾಗ ನೀವು ತೊಗೊಂಡು ಹೋದ್ರೆ ಅಂದ್ರೆ ನಿಮ್ಗೆ ಫೀಲ್ ಗೊತ್ತಾಗುತ್ತೆ. ಅವಾಗ ಏನೋ ಒಂದು ಮಿಸ್ ಹೊಡಿತಿದಲ್ಲ ಅಂತ ತಿಳ್ಕೊತಾರೆ, ಏನಿದು ಏನೋ ಒಂದು ಮಿಸ್ ಹೊಡಿತಾ ಇದೆಯಲ್ಲ ಅಂತ. ಗಾಡಿ ತುಂಬ ಅಂದ್ರೆ ತುಂಬ ಧೂಳ ಬಿಡತ್ತೆ. ಇನ್ನು ಹೆವಿ ನೈಟ್ ಮಳೆ ಬಂದುಬಿಡದೆ. ಸೊ ಇನ್ನು ಮುಂದೆ ಏನು ಮಾಡ್ಬೇಕು, ಮಳೆ ಬರ ಅಂತ ಗಾಡಿ ಮಳೆ ನಿಂದಿಸ್ಬಿಡ್ತಾನೆ. ಈಗ ತೊಳೆದಂಗೆ ಗಾಡಿ ಸ್ವಚ್ಛನೂ ಆಗುತ್ತೆ, ಯಾವ ರಿಸ್ಕು ಇರೋಲ್ಲ. ಇದೇನು ಎಂಟಾರ್ಕ್ ಒಳಗೆ ನೀವು ವೀಲ್ ಏನು ನೋಡ್ತಿರಲ್ಲ, ಸೊ ಎಂಟಾರ್ಕ್ ಹಿಂದಳು ವೀಲ್ ಇವಾಗ ಮಾತ್ರ ತುಂಬ ಲೂಸ್ ಬರುತ್ತೆ. ಬಟ್ ನೀವು ಯಾವಾಗ ಗಾಡಿ ಆಫ್ ಮಾಡ್ತೀರಾ, ಗಾಡಿ ಆಫ್ ಮಾಡಿದಾಗ ಮಾತ್ರ ಅದು ಲಿಟ್ರಲ್ ಹೆವಿ ವೇಟ್ ಅನಿಸುತ್ತೆ ತಿರುಗಿಸೋಕೆ. ಸೊ ಕೀ ಆಫ್ ಮಾಡಬೇಕು. ಇವಾಗ ನೋಡಿ ತುಂಬ ಅಂದ್ರೆ ತುಂಬ ಟೈಟ್ ಬರ್ತದೆ ವೀಲ್, ಹಿಂದಳದು ಟೈಟ್ ಆಗಿಬಿಡುತ್ತೆ ಆಟೋಮೆಟಿಕ್. ಸೊ ಯಾವಾಗ ಗಾಡಿ ಆನ್ ಆಗುತ್ತೋ ಸೊ ಅವಾಗಷ್ಟೇ ಆಗುತ್ತೆ ಲೂಸ್ ಆಗುತ್ತೆ. ಕೈಯಿಂದ ತಿರುಗಿಸೋಕೆ ಹೋದ್ರೆ ಸ್ವಲ್ಪ ಫಿಟ್ ಆಗೋಂಥ ಒಂದು ಫೀಲ್ ಬರುತ್ತೆ. ಎನಿವೇಸ್, ಸೊ ಈ ಮ್ಯಾಟ್ ಉಲ್ಟಾ ಹಾಕ್ಬಿಟ್ಟಿದ್ದೆ ನಾನು ಕಾಲೇಜ್ಗೆ ಹೊಂಟಿದ್ದೆ. ಸೊ ಬೆಳಗ್ಗೆ ತುಂಬ ಗಲೀಜಾಗಿಬಿಟ್ಟಿದ್ದೆ. ಸೊ ಕಾಲೇಜಿಗೆ ಅದನ್ನು ಹಂಗೆ ತೊಗೊಂಡು ಹೋಗ್ಬೇಕಂತಂದು ಮ್ಯಾಟೆಲ್ಲ ಉಲ್ಟಾ ಹಾಕ್ಕೊಂಡು ತೊಗೊಂಡೋಗಿದ್ದೆ. ಏನು ಬಿಸಿಲು ಮಾರ, ರಣ ಬಿಸಿಲು. ಕೊಡೆ ಅಂಬ್ರೆಲ್ಲ. ಎಂಟಾರ್ಕ್ ರೇಸ್ XP ಗಾಡಿ ತುಂಬ ಚೆನ್ನಾಗಿದೆ, ಪವರ್ಫುಲ್ ಇದೆ. ಎಂಟಾರ್ಕ್ ರೇಸ್ XP ನಾನು ಹೇಳ ಅಂತಿದ್ದೆ. ಸೊ ರೇಸ್ ಎಡಿಷನ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಸೊ ರೇಸ್ ಎಡಿಷನ್ ಅದು ನೋಡಕ್ಕೆ ಹೊಂಟ್ರೆ ಅದು ಇದಕ್ಕಿಂತ ಲೋ ಪವರ್ ಹಾರ್ಸ್ ಪವರ್ ಕಮ್ಮಿ ಬರ್ತದೆ. 10 BHPಕಿನ ಅಂಡರ್ 10 BHP ಬರುತ್ತೆ. ಸೊ ಇದು ಮೋರ್ ದೆನ್ 10 BHP ಪವರ್ ಉಂಟು ಎಂಟಾರ್ಕ್ ರೇಸ್ XP. ಸೊ ನಮ್ಗೆ ರೆಕಮೆಂಡ್ ಸ್ಕೂಟ್ರ್ ಒಳಗೆ ತೊಗೊಳಂತೀರಂದ್ರೆ ಅಲ್ಲದ ನೋಡಿ ಎಕ್ಸೆಸ್ ಆ್ಯಕ್ಟಿವಾ ಅದು ಬಿಟ್ಟು ಹಾಕ್ರಿ, ಅಲ್ಲಿ 200 ನಿಂತೈತೆ. 200 ಅದೊಂದು ತೋರಿಸ್ಬಿಡ್ತಾನೆ ನಿನಗೆ. ಸೊ ಈ 200 ನಮ್ಮ ಬ್ರದರ್, ನಮ್ಮ ಫ್ರೆಂಡ್ ಆವೇಗ ಅವ್ನ ಗಾಡಿ ಏನು ಮಾಡ್ಸನ್ ಗೊತ್ತ ಮಾರ, ಸಾವು ಬೆಂಕಿ ಗಾಡಿ ಬೆಂಕಿ. ಹಿಂದೆ ಎಲ್ಲ ತೆಗ್ಸಿದ್ದವ, ಇದು ತೆಗ್ಸಿದ್ದ ಈ ಗಾಡಿ. ಸೊ ಹಿಂದೆ ವೀಲಿಗೆ ಅದೊಂದು ಟೇಪ್ ಬರ್ತಲ್ಲ ಬ್ಲ್ಯಾಕ್ ಕಲರ್, ಸೊ ವೀಲಿಗೆ ಹಾಕ್ಸಿದ್ದ. ಬಟ್ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತಂದ್ರೆ ಗಾಡಿ ಸ್ಪೀಡ್ ಹೋಗೋ ಟೈಮ್ನಾಗ ಏರ್ ಗಾಲಿ ಒಳಗೆ ಪಾಸ್ ಆಗಂಗಿಲ್ಲ. ಅದು ಇಲ್ಲಿ ಹಾಕ್ಬಿಡ್ತಾರೆ, ಅದು ಬ್ಲ್ಯಾಕ್ ಕಲರ್ ಒಂದು ಟೇಪ್ ಥರ. ಸೊ ಅದು ಏನಾಗುತ್ತಂದ್ರೆ ಏರ್ ಪಾಸ್ ಆಗಂಗಿಲ್ಲ ಗಾಡಿ ಸ್ಪೀಡ್ ಇದ್ದಾಗ. ಸೊ ಗಾಡಿ ಸ್ಪೀಡ್ ಸ್ವಲ್ಪ ಡಿಕ್ರೀಸ್ ಆಗುತ್ತೆ.
ಯಾಕಂದ್ರೆ ವೀಲ್ ಒಳಗೆ ಗಾಳಿ ಪಾಸ್ ಆಗಬೇಕು, ಬಟ್ ಅದು ಹಾಕಿದ್ರೆ ಗಾಳಿ ಪಾಸ್ ಆಗಂಗಿಲ್ಲ. ಹೀಗಾಗಿ ಅದು ಹಿಂದುಳು ವೀಲ್ ಸ್ವಲ್ಪ ಪವರ್ ಡಿಕ್ರೀಸ್ ಆದಂಗೆ ಆಗುತ್ತೆ. ಎಷ್ಟೋ 2 ವರ್ಷದ ಗಾಡಿ ಇದ್ದಿರ್ಬೋದು. ಬಟ್ ಎನ್ ಎಸ್ ಬಗ್ಗೆ ದೂಸರ ಮಾತಿಲ್ಲ ಬ್ರೋ. ಲೈಕ್ ಅದೊಂದು ನನಗೇನು ಅನಿಸಿದ್ದಂದ್ರೆ ಇದೊಂದು ಅಷ್ಟೇ ನೋಡು, ಏನು ಅದು ಕಾರ್ಬನ್ ಫೈಬರ್ ಥರ ಕಾಣುತ್ತೆ, ಬಟ್ ಕಾರ್ಬನ್ ಫೈಬರ್ ಅಲ್ಲ ಅದು. ಸೊ ಆ ಗಾಡಿ ಒಳಗೆ ಅಷ್ಟೇ ಅಲ್ಲ, ನಾನು ಎಂಟಾರ್ಕ್ ರೇಸ್ XP ಒಳಗೂ ನೋಡಿ ಹೌದನೇ ಈ ಕಾರ್ಬನ್ ಫೈಬರ್ ಥರ ಕಾಣುತ್ತೆ, ಬಟ್ ಇದು ಕಾರ್ಬನ್ ಫೈಬರ್ ಬಿಲ್ಕುಲ್ ಅಲ್ಲ ದೋಸ್ತ. ಇಲ್ಲಿನ ಐತಿ, ಬಟ್ ಇದೆಲ್ಲ ಕಾರ್ಬನ್ ಫೈಬರ್ ಅಲ್ಲ. ನೋಡೋಕೆ ಮಾತ್ರ ಕಾರ್ಬನ್ ಫೈಬರ್ ಥರ ಡಿಸೈನ್ ಇರೋದು ಬೇರೆ, ತೋರಿಸೋದು ಬೇರೆ, ಹಂಗಾಗುತ್ತೆ. ಅದ್ರಾಗ ಇರೋದು ಬೇರೆ ಇದಿರುತ್ತೆ, ತೋರಿಸೋದು ಬೇರೆ. ಹಂಗೆ ಡಿಸೈನ್ ಶೋಕಿಗೆ ಅಷ್ಟೇ ಅದು, ಏನಿಲ್ಲ ಪಳ್ಳದೆಲ್ಲ ಪೂರ. ಗಾಡಿ ವಾಶ್ ಮಾಡಬೇಕಿತ್ತು, ಬಟ್ ಗಾಡ್ಯಾಗ ಪೆಟ್ರೋಲ್ ಇಲ್ಲ. ಗಾಡಿ ವಾಶ್ ಮಾಡಬೇಕಿತ್ತು, ಬಟ್ ಗಾಡ್ಯಾಗ ಪೆಟ್ರೋಲ್ ಇಲ್ಲ. ಗಾಡಿ ಒಳಗೆ ಪವರ್ ಇಲ್ಲ, ಗಾಡಿ ಒಳಗೆ ಫ್ಯೂಲ್ ಇಲ್ಲ ಅಂದ್ರೆ ಸೊ ಗಾಡಿದು ಏನು ಪ್ರಾಬ್ಲಮ್ ಗೊತ್ತಾ? ಸೊ ಇತ್ತೀಚೆಗೆ ನನಗೆ ಬೇರೆದು ಗಾಡಿದು ನಂಗೆ ಗೊತ್ತಿಲ್ಲ, ಬಟ್ ನಂದು ರೇಸ್ XP ಒಳಗೆ ಎಂಟಾರ್ಕ್ ಏನಾಗುತ್ತೆ ಅಂದ್ರೆ ಗಾಡಿ ಒಳಗೆ ಟ್ಯಾಂಕ್ ಫುಲ್ ಇದ್ರೆ ಅಂತಂದ್ರೆ 3 ಲೀಟ್ರ್ಕಿಂತ ಹೆಚ್ಚಿಗೆ ಇದ್ರೆ ಮಾತ್ರ ಇದು 6 ಲೀಟ್ರ್ ಹಿಡಿತೈತಿ ಗಾಡಿ ಅಷ್ಟೇ. ಬಟ್ ಏನಾಗ್ಬಿಟ್ಟದಂದ್ರೆ ಟ್ಯಾಂಕ್ ಒಳಗೆ 3 ಲೀಟ್ರ್ಕಿಂತ ಹೆಚ್ಚಿಗೆ ಪೆಟ್ರೋಲ್ ಇದ್ರೆ ಮಾತ್ರ ಗಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡುತ್ತೆ. ಇಲ್ಲಾಂದ್ರೆ ಗಾಡಿ ಹೆಂಗಾಗತ್ತಂದ್ರೆ ಹಳೆ ಆ್ಯಕ್ಟಿವಾ ಥರ ಬರುತ್ತೆ, ಗಾರ್ ಅಂತಂದು ಸೌಂಡ್ ಬರುತ್ತೆ, ಗಾಡಿ ಫೀಲ್ ಅಷ್ಟು ಆಗೋದಿಲ್ಲ ನೀವು. ಸೊ ಏನಂದ್ರೆ ಗಾಡಿ ಒಳಗೆ ನೀವು ಟ್ಯಾಂಕ್ ಫುಲ್ ಮಾಡಿದ್ರೆ ಆಮೇಲೆ 3 ಲೀಟ್ರ್ಕಿಂತ ಹೆಚ್ಚಿಗೆ ಇಟ್ಟರೆ ಮಾತ್ರ ಇದು ಗಾಡಿ ನನಗೆ ಮಾತ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡುತ್ತೆ. ಹೆವಿ ಅಂದರೆ ಹೆವಿ ನುಗ್ಗಿಬಿಡುತ್ತೆ. ಬಟ್ ಅದ್ರಾಗ ಏನಂದ್ರೆ ನಾನು ಸ್ವಲ್ಪ ಜಾಸ್ತಿ ವೇಟ್, ಹಿಂಗಾಗಿ ಸ್ವಲ್ಪ ಗಾಡಿ ತಿನ್ಕತ್ತಂತಂದ್ರೆ ನನಗೆ ಯಾವತ್ತೂ ಅನಿಸಿಲ್ಲ, ಯಾವತ್ತೂ ಗಾಡಿ ನಂಗೆ ತಿನ್ಕಿಲ್ಲ. ಬಟ್ ನಾವು ವೇಟ್ ಜಾಸ್ತಿ ಅದನ್ನಲ್ಲ, ಸೊ ಇಟ್ ಗೋಸ್ ಅರೌಂಡ್ 100 ಟಚ್ ಆಗೋಕೆ ಸ್ವಲ್ಪ ಅಷ್ಟೇ ಒದ್ದಾಡ್ತದೆ ಗಾಡಿ ಅಷ್ಟೇ. ಇದ್ರ ಗಾಡಿಗಿಂತ ನಾನು ಒಂದು 30 kg ಕಮ್ಮಿ ಅದನ್ನ ಅಷ್ಟೇ. ನನಗಿಂತ ಒಂದು 30 ಡೌಟ್ ನನಗೆ 20 ಇದು ಗಾಡಿ ನನಗಿಂತ ಒಂದು 30 kg ಅಷ್ಟೇ, ನನಗಿಂತ ವೇಟ್ ಭಾಳ ಇದೆ ಅಷ್ಟೇ. ಅದನ್ನು ಬಿಟ್ಟು ಇದಕ್ಕೆ ನನಗೇನು ಫರಕ್ಕಿಲ್ಲ. ಸೊ ಹೀಗಾಗಿ ಗಾಡಿ ಸ್ವಲ್ಪ ಪ್ರಾಬ್ಲಮ್. ಸೊ ಇನ್ನು ಮುಂದಾದ್ರೆ ನಾನು ಸ್ವಲ್ಪ ಹಂಗೆ ಇದು ಟ್ರಾವೆಲಿಂಗ್ ಗಾಡಿ ರೈಡಿಂಗ್ ಅಂತ ತುಂಬ ಇಷ್ಟ. ಸೊ ಹೀಗಾಗಿ ಅದಕ್ಕೋಸ್ಕರ ವೇಟ್ ಲಾಸ್ ಮಾಡ್ಬೇಕಂತಂದು ಐತಿ ಪ್ಲ್ಯಾನ್. ಬಟ್ ಇವಾಗೇನು ಬೇಡ, ನಾ ಯಾವುದಾದ್ರೂ ಇವಾಗ ನೆಕ್ಸ್ಟ್ ಹೊಸ ಬೆಂಕಿ ಇಳಿಸ್ತಾ ಇದ್ದೀನಿ, ಅಂದರೆ ಇವಾಗೇನು ಸದ್ದಕ್ಕಲ್ಲ. ಸೊ ಟೈಮ್ ಆಗುತ್ತೆ. ನನಗೆ ಪ್ಲ್ಯಾನ್ ಏನಂತಂದ್ರೆ ಕುಲ್ಲ ಹೇಳ್ಬೇಕು, ನನಗೆ ಗಾಡಿ ಮ್ಯಾಗ ಹೆವಿ ಅಂದರೆ ಹೆವಿ ಇಂಟ್ರೆಸ್ಟ್ ಅದು. ಬಟ್ ಇವಾಗ ನಾರ್ಮಲಾಗಿ ನನಗೆ ಎಕ್ಸ್ಪಲ್ಸ್ ಆಮೇಲೆ GT ತೊಗೋಬೇಕಂತಂದು ಐತಿ. ಸೊ GT ಅದು ಏನಿಲ್ಲ, ಅದು ಗಾಡಿ ನೋಡಿದಕ್ಕೆ ರೊಕ್ಕ ಹಾಕ್ಬೇಕಷ್ಟೆ, ಅದನ್ನು ಬಿಟ್ಟು ಅದ್ರಾಗ ಏನು ಸಿಗಂತಿಲ್ಲ. ಬಟ್ ಎಕ್ಸ್ಪಲ್ಸ್ ಒಂದು ಲೆಕ್ಕಕ್ಕೆ ಓಕೆ, ನನಗೆ ಲಾಂಗ್ ಡ್ರೈವ್ ಆಗಲಿ ಆಫ್ ರೋಡಿಗಾಗಲಿ ಎಕ್ಸ್ಪಲ್ಸ್ ಚೆನ್ನಾಗಿ ಬರ್ತದೆ. ಡಿಯೋ ಹೊಸ ಗಾಡಿ ಅದು, TVS. ಸೊ ಹೊಸ ನಾನು ಯಾವ ಚೆನ್ನಾಗಿರೋ ಗಾಡಿ ತೊಗೋಬೇಕು ಎಕ್ಸ್ಪಲ್ಸ್. ಆಮೇಲೆ GT ಮ್ಯಾಗ ನಂಗೆ ಹೆವಿ ಇಷ್ಟ, 2 ಸಿಲಿಂಡ್ರ್ ಗಾಡಿ ಅದು. ಬಟ್ ಏನು ಮಾಡ್ಬೇಕು, ಅದು ರೊಕ್ಕನ ಹಂಗೈತೆ ಗಾಡ್ಯಾಗ, ಅದು ಪರ್ಫಾರ್ಮೆನ್ಸ್ ಒಂದು ಲೆಕ್ಕಕ್ಕೆ ಓಕೆ. ಸೊ ಇವಾಗೆಲ್ಲ ಸದ್ಯಕ್ಕೇನಾಗಲ್ಲ, ತುಂಬ ಲೇಟ್ ಆಗುತ್ತೆ. ಸೊ ಅವಾಗ ವೇಟ್ ಲಾಸ್ ಮಾಡಿದ್ರೆ, ಸೊ ಇವಾಗ ಸದ್ಯಕ್ಕೆ ಇದ್ದದ್ರಾಗ ಖುಷಿ ಆಗೋಣಂತ. ಹಾಯ್ ಹಲೋ ನಮಸ್ತೆ ಕರುನಾಡು, ನಾವು ಗೊತ್ತಲ್ವ. ಸೊ ಯಾರು ಬೇಗ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಕಾಲೇಜ್ ಬಸ್ಸಾ? ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮೂರು ಸೈಡೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಬಸ್ ಬರ್ತಾವೆ ಮಾರ. ಇವ್ರು ಹೆಂಗಾಗ್ಬಿಟ್ರ ಅಂದ್ರೆ ಇವ್ರಿಗೆ ಇವಾಗ ಮದುವೆ ಮಾಡಿಸೋದು ಬೇಡ, ಸಂಸಾರ ಎಲ್ಲ ಮಾಡಿಕೊಬಿಟ್ರೆ ಅಷ್ಟು ದೊಡ್ಡವರಾಗ್ಯಾರ. ಇವರಿಗೆಲ್ಲ ಕಾಲೇಜ್ ಬಸ್ ಬೇಕು. ಯಾವುದು ಗುರು? ಫೋರ್ಡ್. ಏನು ಬೆಂಕಿ! ಫೋರ್ಡ್ ಗಾಡಿ ಒಳಗೆ ಹಿಂದೆ ವೀಲ್ ಬರುತ್ತೆ, ಏನು ಹಾಕ್ಸಿದ್ದವ ಮೋಸ್ಟ್ಲಿ ಹಾಕ್ಸಿರ್ಬೇಕು. ಯಾಕಂದ್ರೆ ಅದು ಮೇಲ್ಗಡೆ ರೆಡ್ ಕಲರ್ ಏನು ಉಂಟಲ್ಲ, ಅದು ರೆಡ್ ಕಲರ್ ಕೂಡ ಶೋರೂಮಿಂದ ಕೊಡಲ್ಲ, ಹಾಕ್ಸಿದ್ದಲ್ಲ ಆ ಥರ. ಸೊ ಏನು ನೋಡಂದ್ರಿ ಗಾಡಿ. ಸೊ ಅದೆಲ್ಲ ಪೂರ ಹಾಕ್ಸಿದ್ದದ.
ಯಾವುದು ಗಾಡಿ ಅವರಾಗೆ ಕೊಟ್ಟಿಲ್ಲ ಶೋರೂಮಿಂದ ಎಲ್ಲ ಹಾಕ್ಸಿದ್ದು ಯಾರೋ ಅಜ್ಜ ಹೊಡ್ಯಾ ಅಂತ ಮುಂದೆ ಹೆಡ್ಲೈಟ್ ಹಾಕ್ಸ್ಕೊಂಡಣ ಫುಲ್ ಬೆಂಕಿ ಯಾರಿವನು ಡ್ರೀಮ್ ಬಾಯ್ ಸೊ ಸರಿಯಾದ ಟೈಮಿಗೆ ಎಕ್ಸ್ಪಲ್ಸ್ ಸಿಕ್ತು ನನಗೆ. ನೋಡು ಒಂದು ರಿವೈವ್ ಮಾಡೋಕೆ ಬೇಡ, ಹಂಗೆ ಸ್ವಲ್ಪ ಹಂಗೆ ಅದ್ರ ಬಗ್ಗೆ ನೋಡೋಣ ಅಂತ. ಕರೆಕ್ಟ್ ಅದ ಗಾಡಿ ಬಗ್ಗೆ ನಮ್ಮ ಹೇಳ್ಕೊಂತ ನಾವು ಒಂದು ಎಕ್ಸ್ಪಲ್ಸ್, ಸೊ ಅದ ಸಿಕ್ಕತಿ. ಈ ಗಾಡಿ ಬಗ್ಗೆ ಹೇಳಕ್ಕೆ ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಗೊತ್ತೈತಿ. ಬಟ್ ಹೆಂಗೆ ಗೊತ್ತು, ಹಿಂದೆ ಥರ ಇಲ್ಲಿ ಟ್ಯಾಗ್ ಅಂತ ಬರ್ತಾವೆ ತಿಕ್ಷಣ ನೋಡೋ ಗಾಡಿ ಟ್ಯಾಗ್ ತಿಕ್ಷಣ. ಸೊ ಇಲ್ಲೇನು ನೋಡ ಅಂತೀರಿ ನೀವು, ಇಲ್ಲೇನೋ ಕೊರದವ ವೆಲ್ಡಿಂಗ್ ಮಾಡ್ಸ್ಯಾನ. ಸೊ ಅದು ಎಕ್ಸಾಸ್ಟ್ ಮಾಡಿಫೈ ಆಯ್ತದ ಒಳಗೆ, ಬಟ್ ನಾರ್ಮಲ್ ನೋಡೋರಿಗೆ ಮಾತ್ರ ಗೊತ್ತಾಗ್ಬಿಡೋದು ಅಂತಂದು ಹಂಗೆ ಮಾಡ್ಸ್ಯಾನ. ಸೊ ಈ ಸೀಟ್ ಕೂಡ ತೊಗೊಂಡಿದ್ದಿದೆ ಶೋರೂಮಿಂದ, ಸೀಟ್ ಈ ಥರ ಕೊಡೋಂಗಿಲ್ಲ ಅವರು. ಸೊ ನಾರ್ಮಲ್ ಈ ಥರ ಬರುತ್ತೆ. ಹಂಗೆ ಯಾವ ಥರ ಅಂದ್ರೆ ಈ ಕಡೆ ಹಿಂಗೆ ಸ್ಟೇಟ್ ಒಂದು ಆಮೇಲೆ ಬೆಂಡಾಗಿ ಹಿಂಗೆ ಬರುತ್ತೆ. ಸೊ ಇದು ಅವ್ನು ಸೀಟ್ ಹಾಕ್ಸಿದೆ ಬೆಂಕಿ, ಮುಂದೆ ಹ್ಯಾಂಡಲ್ ಬಾರ್ ಹಾಕ್ಸಿದ. ಸೊ throttle grip model, button switch, throttle grip, special push button. ಸೊ ಇದು ಬಟನ್ ಮೋಸ್ಟ್ಲಿ ಎಕ್ಸಾಸ್ಟ್ ಅಂತ ತಿಳ್ಕೊಂತ ನಾವು, ಎಕ್ಸಾಸ್ಟ್ ಆಪ್ಷನಲ್ ಅದ್ರದ್ದು, ಇದ್ರ ಥ್ರೋಟಲ್ ಅಂತಂದು ಐತಿ, ಬಟ್ ನಂಗೆ ಗೊತ್ತಾಗಂತಿಲ್ಲ. ಈ ಗಾಡಿ ಬಗ್ಗೆ ಹೇಳಕ್ಕೆ ಏನಿಲ್ಲ ದೋಸ್ತ, ಎಲ್ಲ ಫುಲ್ ಗಿಚ್ಚು ಬೆಂಕಿ. ಇದೊಂದು ಹಿಂದೆ ಮೆಡ್ಗಾಡ್ ತೆಗಿಸಿ ನಂಬರ್ ಪ್ಲೇಟ್ ಇಲ್ಲಿ ಪ್ರಿಂಟ್ ಹೊಡಿಸ್ಬಿಟ್ಟಾನು ಅಷ್ಟೇ, ಏನಿಲ್ಲ. ವೈಟ್ಸ್ ಅಂತ ಆಕ್ಷನ್, ಸ್ಟ್ಯಾಂಡ್ ಎಷ್ಟು ತೆಳ ಬರುತ್ತೆ ನೋಡ. ಲಾಲಿಪಾಪಿಂದ ಪೈಪ್ ಬರುತ್ತಲ್ಲ, ₹1 ಲಾಲಿಪಾಪ್ ಅದ್ರ ಪೈಪ್. ಸೊ ಅದು ನಾವು ಚಿಕ್ಕವರಿದ್ದ ಲಾಲಿಪಾಪ್ ತಿಂದು ಪೈಪ್ ಮಾತ್ರ ಅದನ್ನು ಒಯ್ತಿದ್ದಿಲ್ಲ, ಅದನ್ನು ಕಡ್ದು ಸಣ್ಣ ಹಲೀಸಿ ಪಿಪ್ಪಾಣಿ ಮ್ಯಾಗ ಹೊಡಿತೈತಿ. ಸೊ ಅದಾದ್ಮೇಲೆ ಇಲ್ಲಿ ಡಾಮಿನೋರ್ ನಿಂತೈತಿ 400 cc ಗಾಡಿ. ಡಾಮಿನೋರ್ ಏನಂದ್ರೆ ನೋಡೋಕೆ ಮಾತ್ರ ಭಾಳ ಅಂದ್ರೆ ಭಾಳ ಚಿಕ್ಕದು ಕಾಣುತ್ತೆ, ದೂರಿಂದ ನೋಡಿದ್ರೆ ಪಲ್ಸರ್ ಥರ ಕಾಣುತ್ತೆ. ಬಟ್ ಪಲ್ಸರ್ಗಿನ್ನ ತುಂಬ ದೊಡ್ಡದು ಗಾಡಿ, ಪಲ್ಸರ್ಗಿನ್ನ ದೊಡ್ಡದು. NS 200 ಐತಲ್ಲ, ಸೊ 200 ಗತೆ ಕಾಣುತ್ತದೆ ನೋಡೋಕೆ ದೂರಿಂದ. ಬಟ್ NS 200 ಬಾಜು ನಿಂದಿಸಿದ್ರೆ NS 200 ಭಾಳ ಚಿಕ್ಕದು ಕಾಣುತ್ತಿದ್ರು ಮುಂದೆ ನೋಡೋಕೆ ಮಾತ್ರ ಗಾಡಿ ಚಿಕ್ಕದು. ಬಟ್ ಹತ್ತು ಕುಂತ 400 cc ಗಾಡಿ. ಇಂಜಿನ್ ಮಾತ್ರ ಹೆವಿ ಅಂದರೆ ಹೆವಿ ಪವರ್ ಐತೆ ದೋಸ್ತ. ಅದ್ರ ಇಂಜಿನ್ ಬಗ್ಗೆ ದೂಸರ ಮಾತಾಡೋದು ಬೇಡ. ಅದಕ್ಕೆ ಏನಾರ ನೀವು ಎಕ್ಸಾಸ್ಟ್ ಹಾಗೆ ಸಿಗಿಸಿದ್ರೆ ಅಂದ್ರೆ ಅಲ್ಲಿ ಬರೋ ಸೌಂಡಿಗೆ ಸೈಕ್ ಆಗ್ಬಿಡಿದೆ. ಚೆನ್ನಾಗಿ ಉಂಟು ಗಾಡಿ. ನಂಬರ್ ಪ್ಲೇಟ್ ಎಲ್ಲ ಹಾಕ್ಸಿ ನೋಡು. ಸೊ ಮೋಸ್ಟ್ಲಿ ಇದು ಕಂಪ್ನಿಯಿಂದ ನಂಬರ್ ಪ್ಲೇಟ್ ಮ್ಯಾಲ್ಗೆಲ್ಲ ಕೊಡೋಲ್ಲ ಅನಿಸುತ್ತೆ, ಕೆಳಗೆ ಕೊಡ್ತಾನೆ. ಸೊ ಅವ್ನು ಕೆಳಗೆ ಹಾಕ್ಸ್ಬಿಟ್ಟಾನ. CG ಅಂತ ಐತಿ. CG ಅಂದ್ರೆ ಎಲ್ಲಿ? ಛತ್ತೀಸ್ಗಢ. ಸೊ ಗಾಡಿ ಛತ್ತೀಸ್ಗಢದ ಅದು. 2000 years later. ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಚಾ ಕುಡಿಯಾಕಂತ ಹೋಗ್ಯಾನಿ. ನೋಡ್ತಾನೆ ಈ ಪೂರ ಎಲ್ಲ ಮಳೆ ಬಂದುಬಿಡುತ್ತೆ, ಗಾಡಿ ಪೂರ ಎಲ್ಲ ತೋದ್ಬಿಡುತ್ತೆ, ಸೀಟ್ ಎಲ್ಲ ತೋದ್ಬಿಡುತ್ತೆ. ಸೊ ನಾನು ಬರುವಾಗನ ಲಾಗ್ ಮಾಡ್ಕೊಂಡು ಬರ್ಬೇಕಂತ ಮಾಡಿದ್ದೆ, ಬಟ್ ಎಲ್ಲ ಪ್ಲ್ಯಾನು ಹಾಳು ಮಾಡಿಬಿಡ್ತಪ್ಪ. 5 ಗಂಟೆ ಮಳೆ ಬಂದು ಪೂರ ಎಲ್ಲ ಅಂದರೆ ಎಲ್ಲ ಹಾಳಾಗ್ಬಿಡುತ್ತೆ. ಪರವಾಗಿಲ್ಲ, ಎದಕ್ಕಾರ ಬರುತ್ತಲಿಪ್ಪ ಮಳೆ ಅನ್ಸ್ಬಿಡುತ್ತೆ ಒಂದೊಂದು ಟೈಮ್. ಸೊ ಇನ್ನು ಮುಂದೆ ಏನು ಮಾಡ್ಬೇಕು, ಮಳೆ ಬರ ಅಂತ ಗಾಡಿ ಮಳೆ ನಿಂದಿಸ್ಬಿಡ್ತಾನೆ. ಈಗ ತೊಳೆದಂಗೂ ಗಾಡಿ ಸ್ವಚ್ಛನೂ ಆಗುತ್ತೆ, ಯಾವ ರಿಸ್ಕು ಇರಲ್ಲ. ನೋಡಿ ಈ ಕಡೆ ಮಳೆನೂ ಐತಿ, ಈ ಕಡೆ ಬಿಸಿಲು ಐತಿ. ಮತ್ತು ಪವಾಡ ಬೈ ಮೋಸ್ಟ್ಲಿ ರಾಜಸ್ಥಾನ RCB ಮ್ಯಾಚ್ ಐತಲ್ಲ, ಸೊ ಅದಕ್ಕೆ ಹಿಂಗೆ ಮಾಡ ಅಂತೈತಿ. ಸ್ವಲ್ಪ ಪ್ರಕೃತಿ ಹಿಂಗೆ ಮಾಡ ಅಂತೈತಿ, ಅಡ್ಜಸ್ಟ್ ಮಾಡ್ಕೋರಿಪ್ಪ.